ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ತರಗತಿಯಲ್ಲಿ ಹೇಳಿದಂತೆ ನಾವು ಇಂದು 4/5/2025ರಂದು GPSTR ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 150 ಅಂಕಗಳ ಮೊದಲ ಟೆಸ್ಟನ್ನು ಆರಂಭಿಸಿದ್ದೇವೆ. ಎಲ್ಲರೂ ಕೂಡ ಈ ಟೆಸ್ಟನ್ನು ನಿಷ್ಠೆಯಿಂದ ಅಟೆಂಡ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ, ಯಾರು ಕೂಡ ಸ್ಕಿಪ್ ಮಾಡದೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ, ಅದು ಎಷ್ಟೇ ಅಂಕಗಳು ಬಂದರೂ ಪರವಾಗಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ಇಂದು ತಿಳಿದುಕೊಳ್ಳಿಕ್ಕೆ ಒಂದು ಮೊದಲ ಅವಕಾಶ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ನೇರವಾಗಿ ಟೆಸ್ಟ್ಗೆ ಹೋಗೋಣ. ಮೊದಲನೇದಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ನಮೂದಿಸತಕ್ಕದ್ದು, ಅಂದರೆ ವಿವರಣಾತ್ಮಕ ಪ್ರಶ್ನೆಗಳನ್ನ ನೀವು ಬರೆಯೋದಾಗಿದ್ರೆ ಅದು PDF ನಮಗೆ ಕಳಿಸೋದಾದರೆ ಅದರ ಪ್ರಶ್ನೆ ಸಂಖ್ಯೆಯನ್ನು ನೀವು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ನಮೂದಿಸಬೇಕು. ಅದರ ಜೊತೆಗೆ ಅವಶ್ಯಕತೆ ಇರೋ ಕಡೆ ಗ್ರಾಫ್, ಫ್ಲೋ ಚಾರ್ಟ್, ಚಿತ್ರ ಹಾಗೂ ಟೇಬಲ್ಗಳನ್ನು ಬರೀಬಹುದು. ಅದಾದ ನಂತರ ಉತ್ತರಗಳನ್ನು ಬರೆದ ನಂತರ ಈ ವಿಡಿಯೋ ಕೊನೆಯಲ್ಲಿ ಒಂದು ವಾಟ್ಸಪ್ ನಂಬರ್ ನಿಮಗೆ ಕೊಡಲಾಗುತ್ತೆ. ಆ ವಾಟ್ಸಪ್ ನಂಬರ್ಗೆ ವಿವರಣಾತ್ಮಕ ಪ್ರಶ್ನೆಗಳ ಒಂದು ಉತ್ತರಗಳನ್ನು ನೀವು PDF ಮಾಡಿ ಹಾಕ್ಬೋದು. ಅದನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡಿ ತಮಗೆ ಅಂಕಗಳನ್ನು ರ್ಯಾಂಕ್ ಮೂಲಕ ನೀಡಲಾಗುತ್ತೆ. ಅದಾದ ನಂತರ ಟೆಲಿಗ್ರಾಮ್ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ನೀಡಲಾಗುತ್ತೆ. ಎಲ್ಲರೂ ಕೂಡ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು. ಅಲ್ಲಿ ನಿಮಗೆ ಕೀ ಪಾಯಿಂಟ್ಸ್ ಪ್ಲಸ್ ಕೀ ಆನ್ಸರ್ಸ್ನ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಈಗ ನಾವು ಪ್ರಶ್ನೆಗೆ ಹೋಗೋಣ. ಮೊದಲನೇದು 1 ಅಂಕದ ಪ್ರಶ್ನೆಗಳು. ಒಟ್ಟು 50 ಪ್ರಶ್ನೆಗಳು ಇರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ? ಆಪ್ಷನ್ 1 2001ನೇ ಇಸ್ವಿ, ಆಪ್ಷನ್ 2 2002ನೇ ಇಸ್ವಿ, ಆಪ್ಷನ್ 3 2006ನೇ ಇಸ್ವಿ, ಆಪ್ಷನ್ 4 2005ನೇ ಇಸ್ವಿ. ಮೊದಲನೇ ಪ್ರಶ್ನೆ ಮತ್ತೊಂದ್ಸಲ ಹೇಳ್ತೀನಿ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ? ಆಪ್ಷನ್ 1 2001ನೇ ಇಸ್ವಿ, ಆಪ್ಷನ್ 2 2002ನೇ ಇಸ್ವಿ, ಆಪ್ಷನ್ 3 2006ನೇ ಇಸ್ವಿ, ಆಪ್ಷನ್ 4 2005ನೇ ಇಸ್ವಿ. ಈಗ ಎರಡನೇ ಪ್ರಶ್ನೆ, ವಾತಾಪಿಕೊಂಡ ಎಂಬ ಬಿರುದಾಂಕಿತ ಪಲ್ಲವರ ಅರಸ ಯಾರು? ವಾತಾಪಿಕೊಂಡ ಎಂಬ ಬಿರುದಾಂಕಿತ ಪಲ್ಲವರ ಅರಸ ಯಾರು? ಆಪ್ಷನ್ 1 1ನೇ ಮಹೇಂದ್ರ ವರ್ಮ, ಆಪ್ಷನ್ 2 ಶಿವಸ್ಕಂದ ವರ್ಮ, ಆಪ್ಷನ್ 3 1ನೇ ನರಸಿಂಹ ವರ್ಮ, ಆಪ್ಷನ್ 4 ಧರ್ಮಪಾಲ. ಮತ್ತೊಂದ್ಸಲ ಆಪ್ಷನ್ಸ್ ಹೇಳ್ತೇನೆ ನೋಡ್ರಿ. 1ನೇ ಆಪ್ಷನ್ 1ನೇ ಮಹೇಂದ್ರ ವರ್ಮ, 2ನೇ ಆಪ್ಷನ್ ಶಿವಸ್ಕಂದ ವರ್ಮ, 3ನೇ ಆಪ್ಷನ್ 1ನೇ ನರಸಿಂಹ ವರ್ಮ, 4ನೇ ಆಪ್ಷನ್ ಧರ್ಮಪಾಲ. ನೆಕ್ಸ್ಟ್ 3ನೇ ಪ್ರಶ್ನೆ ಬಂದ್ಬಿಟ್ಟು, ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ, ಆಪ್ಷನ್ 1 ಒಡಿಶಾ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಆಂಧ್ರ ಪ್ರದೇಶ, ಆಪ್ಷನ್ 4 ಕೇರಳ. ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ 1 ಒಡಿಶಾ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಆಂಧ್ರ ಪ್ರದೇಶ, ಆಪ್ಷನ್ 4 ಕೇರಳ. 4ನೇ ಪ್ರಶ್ನೆ, ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳೆಂದು ಬಣ್ಣಿಸಿದವರು ಯಾರು? ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳೆಂದು ಬಣ್ಣಿಸಿದವರು ಯಾರು? ಆಪ್ಷನ್ 1 ಗುರುನಾನಕ್, ಆಪ್ಷನ್ 2 ಶಿಶುನಾಳ ಶರೀಫ, ಆಪ್ಷನ್ 3 ಚೈತನ್ಯರು, ಆಪ್ಷನ್ 4 ಕಬೀರದಾಸರು. ಆಪ್ಷನ್ 1 ಗುರುನಾನಕ್, ಆಪ್ಷನ್ 2 ಶಿಶುನಾಳ ಶರೀಫ, ಆಪ್ಷನ್ 3 ಚೈತನ್ಯರು, ಆಪ್ಷನ್ 4 ಕಬೀರದಾಸರು. ಇನ್ನು 5ನೇ ಪ್ರಶ್ನೆ, ಎರಡನೇ ಶಿವಾಜಿ ಎಂದು ಕರೆಯಲ್ಪಡುವ ಪೇಶ್ವೆ ಯಾರು? ಎರಡನೇ ಶಿವಾಜಿ ಎಂದು ಕರೆಯಲ್ಪಡುವ ಪೇಶ್ವೆ ಯಾರು? ಆಪ್ಷನ್ 1 ಬಾಲಾಜಿ ವಿಶ್ವನಾಥ, ಆಪ್ಷನ್ 2 1ನೇ ಬಾಜಿರಾವ್, ಆಪ್ಷನ್ 3 ಬಾಲಾಜಿ ಬಾಜಿರಾವ್, ಆಪ್ಷನ್ 4 ಮಾಧವರಾವ್. ಈಗ 6ನೇ ಪ್ರಶ್ನೆಗೋಣ ನಾವು. ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಆಪ್ಷನ್ 1 ಶಾತವಾಹನರು, ಆಪ್ಷನ್ 2 ಕುಶಾಣರು, ಆಪ್ಷನ್ 3 ಮೌರ್ಯರು, ಆಪ್ಷನ್ 4 ಗುಪ್ತರು. ಇನ್ನು 7ನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ಆಪ್ಷನ್ 1 ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ 2 ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ 3 ಜ್ಯೋತಿಬಾ ಫುಲೆ, ಆಪ್ಷನ್ 4 ಸ್ವಾಮಿ ವಿವೇಕಾನಂದ. ಮತ್ತೊಂದ್ಸಲ, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ಆಪ್ಷನ್ 1 ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ 2 ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ 3 ಜ್ಯೋತಿಬಾ ಫುಲೆ, ಆಪ್ಷನ್ 4 ಸ್ವಾಮಿ ವಿವೇಕಾನಂದ. ಏನ್ ಸರ್ ಕ್ವಶನ್ಸ್ ಎಷ್ಟು ಈಸಿ ಇದಾವಂದ್ರ ನೆಕ್ಸ್ಟ್ ಬರುತ್ತೆ ನೋಡ್ರಿ ಸ್ವಲ್ಪ. 8ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಎ, ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಹೇಳಿಕೆ ಎ ಏನ್ ಹೇಳುತ್ತಂದ್ರೆ, ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಹೇಳಿಕೆ ಬಿ ಏನ್ ಹೇಳುತ್ತಂದ್ರೆ,
ಸಂವಿಧಾನದ ಪರಿಚ್ಛೇದ 50A ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಹೇಳಿಕೆ ಬಿ ಹೇಳೋದೇನೆಂದ್ರೆ ಸಂವಿಧಾನದ ಪರಿಚ್ಛೇದದ 50A ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಇದರಲ್ಲಿ ಆಪ್ಷನ್ 1 ಎ ಮಾತ್ರ ಸರಿ, ಆಪ್ಷನ್ 2 ಬಿ ಮಾತ್ರ ಸರಿ, ಆಪ್ಷನ್ 3 ಎ ಮತ್ತು ಬಿ ಸರಿ, ಆಪ್ಷನ್ 4 ಎ ಮತ್ತು ಬಿ ತಪ್ಪು. ಈಗ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬಹುದು. 9ನೇ ಪ್ರಶ್ನೆ, ಮ್ಯಾಂಟಲ್ನ ಕೆಳಪದರವನ್ನು ಏನೆಂದು ಕರೆಯುತ್ತಾರೆ? ಮ್ಯಾಂಟಲ್ನ ಕೆಳಪದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ನಿಫೆ, ಆಪ್ಷನ್ 2 ಸಿಯಲ್, ಆಪ್ಷನ್ 3 ಎಸ್ಥೆನೋಸ್ಫಿಯರ್, ಆಪ್ಷನ್ 4 ಮೆಸೋಸ್ಫಿಯರ್. ಮತ್ತೊಮ್ಮೆ ಮ್ಯಾಂಟಲ್ನ ಕೆಳಪದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ನಿಫೆ, ಆಪ್ಷನ್ 2 ಸಿಯಲ್, ಆಪ್ಷನ್ 3 ಎಸ್ಥೆನೋಸ್ಫಿಯರ್, ಆಪ್ಷನ್ 4 ಮೆಸೋಸ್ಫಿಯರ್. ಇನ್ನು 10ನೇ ಪ್ರಶ್ನೆ, ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿ ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು? ಆಪ್ಷನ್ 1 ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಆಪ್ಷನ್ 2 ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಆಪ್ಷನ್ 3 ಸರ್ ಥಾಮಸ್ ರೋ, ಆಪ್ಷನ್ 4 ಡೂಪ್ಲೆ. ಮತ್ತೊಂದ್ಸಲ ಹೇಳ್ತೀನಿ ನೋಡಿ ಆಪ್ಷನ್ಸ್. ಆಪ್ಷನ್ 1 ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, 2ನೇ ಆಪ್ಷನ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, 3ನೇ ಆಪ್ಷನ್ ಸರ್ ಥಾಮಸ್ ರೋ, 4ನೇ ಆಪ್ಷನ್ ಡೂಪ್ಲೆ. ನಾವು 11ನೇ ಪ್ರಶ್ನೆ ಬಂದ್ಬಿಟ್ಟು, ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ. ಈ ವ್ಯಾಖ್ಯಾನ ನೀಡಿದವರು ಯಾರು? 11ನೇ ಪ್ರಶ್ನೆ, ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ. ಈ ವ್ಯಾಖ್ಯಾನ ನೀಡಿದವರು ಯಾರು? ಆಪ್ಷನ್ 1 ಆಡಮ್ ಸ್ಮಿತ್, ಆಪ್ಷನ್ 2 ಎ.ಸಿ. ಪಿಗು, ಆಪ್ಷನ್ 3 ಆಲ್ಫ್ರೆಡ್ ಮಾರ್ಷಲ್, ಆಪ್ಷನ್ 4 ಜೆ.ಎಂ. ಕೇನ್ಸ್. ಆಪ್ಷನ್ 1 ಆಡಮ್ ಸ್ಮಿತ್, ಆಪ್ಷನ್ 2 ಎ.ಸಿ. ಪಿಗು, ಆಪ್ಷನ್ 3 ಆಲ್ಫ್ರೆಡ್ ಮಾರ್ಷಲ್, ಆಪ್ಷನ್ 4 ಜೆ.ಎಂ. ಕೇನ್ಸ್. ನಾವು ಮುಂದಿನ ಪ್ರಶ್ನೆ ಹೋಗೋಣ. 12ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸಂಬಂಧಿಸಿದ್ದು ಯಾರಿಗೆ? ಆಪ್ಷನ್ ಹೇಳಿಕೆ ಎ, ಇವರು ಬ್ರಾಹ್ಮಣೇತರ ಚಳವಳಿಯನ್ನು ಆರಂಭಿಸಿದರು. ಆತ್ಮಗೌರವ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಮೂರನೇ ಆಪ್ಷನ್ ಸಿ ಹೇಳಿಕೆ ಸಿ ಏನು ಹೇಳುತ್ತೆ? ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದ್ರು. ಮತ್ತೊಂದ್ಸಲ ಕ್ವಶನ್ ಹೇಳ್ತೀನಿ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳು ಯಾರಿಗೆ ಸಂಬಂಧಿಸಿದ್ದು? ಹೇಳಿಕೆ ಎ, ಇವರು ಬ್ರಾಹ್ಮಣೇತರ ಚಳವಳಿಯನ್ನು ಆರಂಭಿಸಿದರು. ಹೇಳಿಕೆ ಬಿ, ಆತ್ಮಗೌರವ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಹೇಳಿಕೆ ಸಿ, ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಈ 3 ಹೇಳಿಕೆಗಳು ಯಾರಿಗೆ ಸಂಬಂಧಪಟ್ಟಿದೆ? ಆಪ್ಷನ್ 1 ಶ್ರೀ ನಾರಾಯಣಗುರು, ಆಪ್ಷನ್ 2 ಜ್ಯೋತಿಬಾ ಫುಲೆ, ಆಪ್ಷನ್ 3 ಪೆರಿಯಾರ್, ಆಪ್ಷನ್ 4 ಆತ್ಮರಾಮ ಪಾಂಡುರಂಗ. ಆಪ್ಷನ್ 1 ಶ್ರೀ ನಾರಾಯಣಗುರು, ಆಪ್ಷನ್ 2 ಜ್ಯೋತಿಬಾ ಫುಲೆ, ಆಪ್ಷನ್ 3 ಪೆರಿಯಾರ್, ಆಪ್ಷನ್ 4 ಆತ್ಮರಾಮ ಪಾಂಡುರಂಗ. ನೆಕ್ಸ್ಟ್ ಬಂದ್ಬಿಟ್ಟು 13ನೇ ಪ್ರಶ್ನೆ, 40 ಸರದಾರರ ಕೂಟವನ್ನು ರಚಿಸಿದ ದೆಹಲಿ ಸುಲ್ತಾನ ಯಾರು? 40 ಸರದಾರರ ಕೂಟವನ್ನು ರಚಿಸಿದ ದೆಹಲಿ ಸುಲ್ತಾನ್ ಯಾರು? 1ನೇ ಆಪ್ಷನ್ ಕುತ್ಬುದ್ದೀನ್ ಐಬಕ್, ಆಪ್ಷನ್ 2 ರಜಿಯಾ ಸುಲ್ತಾನ್, ಆಪ್ಷನ್ 3 ಇಲ್ತಮಶ್, ಆಪ್ಷನ್ 4 ಬಲ್ಬನ್. ಆಪ್ಷನ್ 1 ಕುತ್ಬುದ್ದೀನ್ ಐಬಕ್, ಆಪ್ಷನ್ 2 ರಜಿಯಾ ಸುಲ್ತಾನ್, ಆಪ್ಷನ್ 3 ಇಲ್ತಮಶ್, ಆಪ್ಷನ್ 4 ಬಲ್ಬನ್. ನೆಕ್ಸ್ಟ್ 14ನೇ ಪ್ರಶ್ನೆ, ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ಅರ್ಥವ್ಯವಸ್ಥೆಯ ಯಾವ ವಲಯಕ್ಕೆ ಸೇರುತ್ತದೆ? ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ಅರ್ಥವ್ಯವಸ್ಥೆಯ ಯಾವ ವಲಯಕ್ಕೆ ಸೇರುತ್ತದೆ? ಆಪ್ಷನ್ 1 ಪ್ರಾಥಮಿಕ ವಲಯ, ಆಪ್ಷನ್ 2 ದ್ವಿತೀಯ ವಲಯ, ಆಪ್ಷನ್ 3 ತೃತೀಯ ವಲಯ, ಆಪ್ಷನ್ 4 ಯಾವುದು ಅಲ್ಲ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ವಿಧಿಸಬಹುದು? 15ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ವಿಧಿಸಬಹುದು? ಆಪ್ಷನ್ 1 ವಿಧಿ 352, ಆಪ್ಷನ್ 2 ವಿಧಿ 356, ಆಪ್ಷನ್ 3 ವಿಧಿ 354, ಆಪ್ಷನ್ 4 ವಿಧಿ 360. ಮತ್ತೊಂದ್ಸಲ ಆಪ್ಷನ್ಸ್ ಹೇಳ್ತೇನೆ ನೋಡ್ರಿ. ಆಪ್ಷನ್ 1 ವಿಧಿ 352, ಆಪ್ಷನ್ 2 ವಿಧಿ 356, ಆಪ್ಷನ್ 3 ವಿಧಿ 354, ಆಪ್ಷನ್ 4 ವಿಧಿ 360. ನೆಕ್ಸ್ಟ್ 16ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಬಹಳ ಈಸಿ ಕ್ವಶನ್ ಇದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ 1 ಲಾರ್ಡ್ ವಿಲ್ಲೆಸ್ಲಿ, ಆಪ್ಷನ್ 2 ಲಾರ್ಡ್ ಆರ್ಡಿಂಜ್, ಆಪ್ಷನ್ 3 ಲಾರ್ಡ್ ಮೆಕಾಲೆ, ಆಪ್ಷನ್ 4 ಲಾರ್ಡ್ ಡಾಲ್ಹೌಸಿ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಆಪ್ಷನ್ 1 ಲಾರ್ಡ್ ವಿಲ್ಲೆಸ್ಲಿ, ಆಪ್ಷನ್ 2 ಲಾರ್ಡ್ ಆರ್ಡಿಂಜ್, ಆಪ್ಷನ್ 3 ಲಾರ್ಡ್ ಮೆಕಾಲೆ, ಆಪ್ಷನ್ 4 ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್
17ನೇ ಪ್ರಶ್ನೆ, ಇದು ಹಣಕಾಸಿನ ಮಸೂದೆಗೆ ಸಂಬಂಧಿಸಿದ್ದು. ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಹೇಳಿಕೆ ಎ, ಹಣಕಾಸಿನ ವಿಧೇಯಕವನ್ನು, ಅಲ್ಲಿ ವಿಧೇಯಕ ಆಗ್ಬೇಕಿತ್ತು, ವಿಧೇಯಕ, ಸ್ವಲ್ಪ ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಹಣಕಾಸಿನ ವಿಧೇಯಕವನ್ನು ಮೊದಲು ಮೇಲ್ಮನೆಯಲ್ಲಿಯೇ ಮಂಡಿಸಬೇಕು. ಹೇಳಿಕೆ ಬಿ, ಹಣಕಾಸಿನ ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಹೇಳಿಕೆ 3 ಸಿ, ಹಣಕಾಸಿನ ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿಲ್ಲ. ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದನ್ನ ಗುರುತಿಸಬೇಕು. 1ನೇ ಆಪ್ಷನ್ ಬಂದ್ಬಿಟ್ಟು ಎ ಮಾತ್ರ ಸರಿ, 2ನೇ ಆಪ್ಷನ್ ಬಂದ್ಬಿಟ್ಟು ಬಿ ಮಾತ್ರ ಸರಿ, 3ನೇ ಆಪ್ಷನ್ ಬಿ ಮತ್ತು ಸಿ ಸರಿ, 4ನೇ ಆಪ್ಷನ್ ಎ ಮತ್ತು ಬಿ ಸರಿ. ಈಗ ನೆಕ್ಸ್ಟ್ 18ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ. ಏನು ಅಂಶಗಳು? ಹೇಳಿಕೆ ಎ, ಈ ನಾಗರಿಕತೆಯು ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ನಾಡು. ಈ ಒಂದು ನಾಗರಿಕತೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ನಾಡು ಅಂತೇಳಿ ಎ ಹೇಳಿಕೆ ಹೇಳುತ್ತೆ. ಬಿ ಹೇಳಿಕೆ ಏನು ಹೇಳುತ್ತಂದ್ರೆ, ಈ ನದಿಗಳ ದಂಡೆಯ ಮೇಲೆ 7ನೇ ಶತಮಾನದಲ್ಲಿ ಬ್ಯಾಬಿಲೋನಿಯಾ ತೂಗುವ ಉದ್ಯಾನವನ್ನ ನಿರ್ಮಿಸಲಾಯಿತು. ಬಿ ಹೇಳಿಕೆ ಏನು ಹೇಳುತ್ತೆ, ಈ ನದಿಗಳ ದಂಡೆಯ ಮೇಲೆ 7ನೇ ಶತಮಾನದಲ್ಲಿ ಬ್ಯಾಬಿಲೋನಿಯಾ ತೂಗುವ ಉದ್ಯಾನವನ್ನ ನಿರ್ಮಿಸಲಾಯಿತು. ಇದು ಯಾವ ನಾಗರಿಕತೆಗೆ ಸಂಬಂಧಪಟ್ಟಿದ್ದು? ಆಪ್ಷನ್ 1 ಈಜಿಪ್ಟ್ ನಾಗರಿಕತೆ, ಆಪ್ಷನ್ 2 ಮೆಸೊಪೊಟಮಿಯಾ ನಾಗರಿಕತೆ, ಆಪ್ಷನ್ 3 ಚೀನಾ ನಾಗರಿಕತೆ, ಆಪ್ಷನ್ 4 ರೋಮನ್ ನಾಗರಿಕತೆ. ಆಪ್ಷನ್ 1 ಈಜಿಪ್ಟ್ ನಾಗರಿಕತೆ, ಆಪ್ಷನ್ 2 ಮೆಸೊಪೊಟಮಿಯಾ ನಾಗರಿಕತೆ, ಆಪ್ಷನ್ 3 ಚೀನಾ ನಾಗರಿಕತೆ, ಆಪ್ಷನ್ 4 ರೋಮನ್ ನಾಗರಿಕತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮಹಾಕಂದರ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾದ ನದಿ ಯಾವುದು? ಆಪ್ಷನ್ 1 ನೈಲ್ ನದಿ, ಆಪ್ಷನ್ 2 ಮಿಸಿಸಿಪ್ಪಿ ನದಿ, ಆಪ್ಷನ್ 3 ಮಿಸ್ಸೂರಿ, ಆಪ್ಷನ್ 4 ಕೊಲೆರಾಡೋ ನದಿ. ಮಹಾಕಂದರ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾದ ನದಿ ಯಾವುದು? ಆಪ್ಷನ್ 1 ನೈಲ್ ನದಿ, ಆಪ್ಷನ್ 2 ಮಿಸಿಸಿಪ್ಪಿ ನದಿ, ಆಪ್ಷನ್ 3 ಮಿಸ್ಸೂರಿ ನದಿ, ಆಪ್ಷನ್ 4 ಕೊಲೆರಾಡೋ ನದಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತ ಸಂವಿಧಾನವನ್ನ ಅಂಗೀಕರಿಸಲಾದ ದಿನ ಯಾವುದು? ಭಾರತ ಸಂವಿಧಾನವನ್ನ ಅಂಗೀಕರಿಸಲಾದ ದಿನ ಯಾವುದು? ಆಪ್ಷನ್ 1 ಜನವರಿ 26 1950, ಆಪ್ಷನ್ 2 ಜನವರಿ 26 1949, ಆಪ್ಷನ್ 3 ನವೆಂಬರ್ 26 1950, ಆಪ್ಷನ್ 4 ನವೆಂಬರ್ 26 1949. ನೆಕ್ಸ್ಟ್ 21ನೇ ಪ್ರಶ್ನೆ, ಧರ್ಮಚಕ್ರ ಪ್ರವರ್ತನ ಎಂದರೆ? ಧರ್ಮಚಕ್ರ ಪ್ರವರ್ತನ ಎಂದರೆ ಬುದ್ಧನು ಅರಮನೆ ತೊರೆದದ್ದು, 2ನೇದ್ದು ಬುದ್ಧನ ಜನನ, 3ನೇ ಆಪ್ಷನ್ ಬುದ್ಧನ ಮೊದಲ ಬೋಧನೆ, 4ನೇ ಆಪ್ಷನ್ ಬುದ್ಧನ ಮರಣ. ಧರ್ಮಚಕ್ರ ಪ್ರವರ್ತನ ಎಂದರೆ ಆಪ್ಷನ್ 1 ಬುದ್ಧನು ಅರಮನೆ ತೊರೆದದ್ದು, ಆಪ್ಷನ್ 2 ಬುದ್ಧನ ಜನನ, ಆಪ್ಷನ್ 3 ಬುದ್ಧನ ಮೊದಲ ಬೋಧನೆ, ಆಪ್ಷನ್ 4 ಬುದ್ಧನ ಮರಣ. ನೆಕ್ಸ್ಟ್ 22ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂಬ ಬಿರುದನ್ನ ಪಡೆದ ಮೈಸೂರಿನ ಒಡೆಯ ಯಾರು? ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂಬ ಬಿರುದು ಪಡೆದ ಮೈಸೂರಿನ ಒಡೆಯರು? ಆಪ್ಷನ್ 1 ಜಯಚಾಮರಾಜ ಒಡೆಯರು, ಆಪ್ಷನ್ 2 10ನೇ ಚಾಮರಾಜೇಂದ್ರ ಒಡೆಯರು, 3ನೇದು ಚಿಕ್ಕದೇವರಾಜ ಒಡೆಯರು, 4ನೇದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಪ್ಷನ್ 1 ಜಯಚಾಮರಾಜ ಒಡೆಯರ್, ಆಪ್ಷನ್ 2 10ನೇ ಚಾಮರಾಜೇಂದ್ರ ಒಡೆಯರ್, ಆಪ್ಷನ್ 3 ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ 4 ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ 23ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಆಪ್ಷನ್ 1 ವಿಧಿ 14, ಆಪ್ಷನ್ 2 ವಿಧಿ 16, ಆಪ್ಷನ್ 3 ವಿಧಿ 17, ಆಪ್ಷನ್ 4 ವಿಧಿ 18. ನೋಡಿ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಆಪ್ಷನ್ 1 ವಿಧಿ 14, ಆಪ್ಷನ್ 2 ವಿಧಿ 16, ಆಪ್ಷನ್ 3 ವಿಧಿ 17, ಆಪ್ಷನ್ 4 ವಿಧಿ 18. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತದ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟು? ಭಾರತದ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟು? ಆಪ್ಷನ್ 1 23.65%, ಆಪ್ಷನ್ 2 21.71%, ಆಪ್ಷನ್ 3
22.71% ನಾಲ್ಕನೇ ಆಪ್ಷನ್ 23.65% ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ 25ನೇ ಪ್ರಶ್ನೆ. ಒಂದು ಕಡೆ ನದಿಗಳು, ಇನ್ನೊಂದು ಕಡೆ ಜಲಪಾತಗಳನ್ನು ಗುರುತಿಸಲಾಗಿದೆ, ಅವುಗಳನ್ನು ಹೊಂದಿಸಿ ಬರೆಯಿರಿ. ಒಂದನೇದ್ದು ನದಿಗಳು, ಫಸ್ಟ್ ನದಿಗಳನ್ನ ಹೇಳ್ತೀನಿ, ಆಮೇಲೆ ಜಲಪಾತಗಳನ್ನ ಹೆಸರು ಹೇಳ್ತೀನಿ. ಆನಂತರ ನೀವು ಇಲ್ಲಿ ಆಪ್ಷನ್ಸ್ ನೋಡಿ ನೀವು ಅದಕ್ಕೆ ಹೊಂದಿಸಿ ಬರೀಬೋದು. ನದಿಗಳು: ಎ ನೇತ್ರಾವತಿ, ಬಿ ಬೆಡ್ತಿ, ಸಿ ಅಘನಾಶಿನಿ, ಡಿ ಕಾವೇರಿ. ಇದಕ್ಕೆ ಸಂಬಂಧಿಸಿದ ಜಲಪಾತಗಳು: ಒಂದನೇ ಇದರಲ್ಲಿ ಶಿಂಷಾ, 2 ಉಂಚಳ್ಳಿ, 3 ಮಾಗೋಡು, 4 ಬಂಡಾಜೆ. ಇವು ಜಲಪಾತಗಳು. ನದಿಗಳು ಮತ್ತು ಜಲಪಾತಗಳನ್ನು ನೀವು ನೋಡಿಕೊಂಡು ಹೊಂದಿಸಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ. ನೀತಿ ಆಯೋಗ ಸ್ಥಾಪನೆಯಾದದ್ದು ಯಾವಾಗ? 26ನೇ ಪ್ರಶ್ನೆ. ನೀತಿ ಆಯೋಗ ಸ್ಥಾಪನೆಯಾದದ್ದು ಯಾವಾಗ? ಆಪ್ಷನ್ 1 ಮಾರ್ಚ್ 1, 2015. ಆಪ್ಷನ್ 1 ಮಾರ್ಚ್ 1, 2015. ಆಪ್ಷನ್ 2 ಏಪ್ರಿಲ್ 1, 2014. ಏಪ್ರಿಲ್ 1, 2014. ಆಪ್ಷನ್ 3 ಜನವರಿ 1, 2015. ಜನವರಿ 1, 2015. ಆಪ್ಷನ್ 4 ಏಪ್ರಿಲ್ 1, 2015. ಏಪ್ರಿಲ್ 1, 2015. ಇದು ನೀತಿ ಆಯೋಗ ಸ್ಥಾಪನೆಯಾದದ್ದು ಯಾವಾಗ ಅಂತೇಳಿ ನೀವು ಗುರುತಿಸಬೇಕು. ಇನ್ನು 27ನೇ ಪ್ರಶ್ನೆ. ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಈ ಎಲ್ಲ ಅಂಶಗಳು ಕಂಡುಬರುವ ವಾಯುಮಂಡಲದ ವಲಯ ಯಾವುದು? ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಈ ಎಲ್ಲ ಅಂಶಗಳು ಕಂಡುಬರುವ ವಾಯುಮಂಡಲದ ವಲಯ ಯಾವುದು? ಮೊದಲನೇದು ಸಮೋಷ್ಣ ಮಂಡಲ, ಎರಡನೇದು ಪರಿವರ್ತನಾ ಮಂಡಲ, ಮೂರನೇದು ಮಧ್ಯಂತರ ಮಂಡಲ, 4 ಉಷ್ಣತಾ ಮಂಡಲ. ನೋಡಿ ಆಪ್ಷನ್: ಒಂದನೇದು ಸಮೋಷ್ಣ ಮಂಡಲ, ಎರಡನೇದು ಪರಿವರ್ತನಾ ಮಂಡಲ, 3 ಮಧ್ಯಂತರ ಮಂಡಲ, 4 ಉಷ್ಣತಾ ಮಂಡಲ. ಈಗ ನಾವು 28ನೇ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ. ಬಂಗಾಳದ ವಿಭಜನೆಯನ್ನ ಬ್ರಿಟಿಷ್ ಸರ್ಕಾರ ಯಾವಾಗ ಹಿಂಪಡೆಯಿತು? ಬಂಗಾಳದ ವಿಭಜನೆಯನ್ನ ಬ್ರಿಟಿಷ್ ಸರ್ಕಾರ ಯಾವಾಗ ಹಿಂಪಡೆಯಿತು? ಮೊದಲನೇ ಪ್ರಶ್ನೆ 1905. ಮೊದಲನೇ ಆಪ್ಷನ್ 1905, ಎರಡನೇ ಆಪ್ಷನ್ 1906, ಮೂರನೇ ಆಪ್ಷನ್ 1907, ನಾಲ್ಕನೇ ಆಪ್ಷನ್ 1911. ನೆಕ್ಸ್ಟ್, ಸಾಮಾಜಿಕ ಒಪ್ಪಂದ ಎಂಬ ಕೃತಿಯನ್ನ ಬರೆದವರು ಯಾರು? ಸಾಮಾಜಿಕ ಒಪ್ಪಂದ ಎಂಬ ಕೃತಿಯನ್ನ ಬರೆದವರು ಯಾರು? ಆಪ್ಷನ್ 1 ರುಸೋ, ಆಪ್ಷನ್ 2 ಮಾಂಟೆಸ್ಕೋ, ಆಪ್ಷನ್ 3 ವಾಲ್ಟೈರ್ ಆಗಬೇಕದು, ವಾಲ್ಟೈರ್. ಆಪ್ಷನ್ 4 ಮ್ಯಾಜಿನಿ. ಸಾಮಾಜಿಕ ಒಪ್ಪಂದ ಎಂಬ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ 1 ರುಸೋ, ಆಪ್ಷನ್ 2 ಮಾಂಟೆಸ್ಕ್ಯೂ, ಆಪ್ಷನ್ 3 ವಾಲ್ಟೈರ್, ಆಪ್ಷನ್ 4 ಮ್ಯಾಜಿನಿ. ನೆಕ್ಸ್ಟ್ 30ನೇ ಪ್ರಶ್ನೆ. ಸಂವಿಧಾನದ ಯಾವ ವಿಧಿಯು ಭಾರತ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಭಾರತ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುತ್ತದೆ? ಆಪ್ಷನ್ 1 ವಿಧಿ 315, ಆಪ್ಷನ್ 2 ವಿಧಿ 320, ಆಪ್ಷನ್ 3 ವಿಧಿ 324, ಆಪ್ಷನ್ 4 ವಿಧಿ 325. ನೋಡಿ, ಸಂವಿಧಾನದ ಯಾವ ವಿಧಿ ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುತ್ತೆ? ವಿಧಿ 1 315, ವಿಧಿ 2 320, ವಿಧಿ 3 324, ವಿಧಿ 4 325. ಪ್ರಶ್ನೆಗಳು ಬಹಳಷ್ಟು ಈಸಿ ಇದ್ದಾವೆ. ಯಾಕಂತಂದ್ರೆ ನಮ್ಮ ಜನರು ಏನಾದರೂ ಫಸ್ಟ್ಗೆ ಟಫ್ ಕ್ವಶನ್ ಕೊಟ್ಟಿವಿ ಅಂತಂದ್ರೆ ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡೋದೇ ಇಲ್ಲ. ಸೊ ಆ ಒಂದು ಕಾರಣದಿಂದ ಯಾವ್ರೇಜ್ ಆಗಿರುವಂತಹ ಪ್ರಶ್ನೆಗಳನ್ನ ನಾವಿಲ್ಲಿ ಫ್ರೇಮ್ ಮಾಡಿದ್ದೀವಿ. ನೆಕ್ಸ್ಟ್ ಟೆಸ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ. ಭಾರತೀಯ ನೌಕಾಪಡೆಯ ದಿನ ಯಾವಾಗ ಆಚರಿಸಲಾಗುತ್ತೆ? 30ನೇ ಪ್ರಶ್ನೆ. ಭಾರತೀಯ ನೌಕಾಪಡೆಯ ದಿನ ಯಾವಾಗ ಆಚರಿಸಲಾಗುತ್ತೆ? ಆಪ್ಷನ್ 1 ಡಿಸೆಂಬರ್ 4, ಆಪ್ಷನ್ 2 ನವೆಂಬರ್ 3, ಆಪ್ಷನ್ 3 ಜುಲೈ 17, ಆಪ್ಷನ್ 4 ಜುಲೈ 20. ನೋಡಿ, ನೌಕಾಪಡೆಯ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ 1 ಡಿಸೆಂಬರ್ 4, ಆಪ್ಷನ್ 2 ನವೆಂಬರ್ 3, ಆಪ್ಷನ್ 3 ಜುಲೈ 17, ಆಪ್ಷನ್ 4 ಜುಲೈ 20. ನೆಕ್ಸ್ಟ್ 32ನೇ ಪ್ರಶ್ನೆ. ಮ್ಯಾಗ್ನೆಟೈಟ್ ಇದು ಡ್ಯಾಶ್. ಮ್ಯಾಗ್ನೆಟೈಟ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತೇಳಿ ಪ್ರಶ್ನೆ. ಅದಕ್ಕೆ ಆಪ್ಷನ್ ನೋಡೋಣ. ಮೊದಲನೇ ಆಪ್ಷನ್ ಇದು ಮ್ಯಾಂಗನೀಸ್ ಅದಿರು, ಆಪ್ಷನ್ 2 ಕಬ್ಬಿಣದ ಅದಿರು, ಆಪ್ಷನ್ 3 ಬಾಕ್ಸೈಟ್ ಅದಿರು, ಆಪ್ಷನ್ 4 ತಾಮ್ರದ ಅದಿರು. ಆಪ್ಷನ್ 1 ಮ್ಯಾಂಗನೀಸ್ ಅದಿರು, ಆಪ್ಷನ್ 2 ಕಬ್ಬಿಣದ ಅದಿರು, ಆಪ್ಷನ್ 3 ಬಾಕ್ಸೈಟ್ ಅದಿರು, ಆಪ್ಷನ್ 4 ತಾಮ್ರದ ಅದಿರು. ನೆಕ್ಸ್ಟ್ ಪ್ರಶ್ನೆ
33ನೇ ಪ್ರಶ್ನೆ. ಇಲ್ಲಿ ಹೇಳಿಕೆಗಳಿದ್ದಾವೆ. ಮೊದಲನೇ ಹೇಳಿಕೆ ಎ, ದೀನ್ ಇ ಇಲಾಹಿ ಧರ್ಮವನ್ನು ಅಕ್ಬರನು 1580ರಲ್ಲಿ ಸ್ಥಾಪಿಸಿದನು. ಹೇಳಿಕೆ ಏನು ಹೇಳುತ್ತೆ? ದೀನ್ ಇ ಇಲಾಹಿ ಧರ್ಮವನ್ನು ಅಕ್ಬರನು 1580ರಲ್ಲಿ ಸ್ಥಾಪಿಸಿದನು. ಹೇಳಿಕೆ ಬಿ, ಇದು ಸರ್ವರೊಡನೆ ಶಾಂತಿ ಸಲ್ ಇ ಕುಲ್ ಎಂಬ ತತ್ವವನ್ನು ಆಧರಿಸಿತ್ತು. ಇದು ಸರ್ವರೊಡನೆ ಶಾಂತಿ ಅಂದರೆ ಸಲ್ ಇ ಕುಲ್ ಎಂಬ ತತ್ವವನ್ನು ಆಧರಿಸಿತ್ತು. ಹೇಳಿಕೆ ಸಿ ಏನು ಹೇಳುತ್ತಂದ್ರೆ ಬೀರ್ಬಲ್ ಈ ಪಂಥದ ವರಿಷ್ಠನಾಗಿದ್ದನು. ಬೀರ್ಬಲ್ ಈ ಪಂಥದ ವರಿಷ್ಠನಾಗಿದ್ದನು. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಒಂದೇದು ಎ ಮತ್ತು ಬಿ ಸರಿ, ಆಪ್ಷನ್ 2 ಬಿ ಮಾತ್ರ ಸರಿ, ಆಪ್ಷನ್ 3 ಬಿ ಮತ್ತು ಸಿ ಸರಿ, ಆಪ್ಷನ್ 4 ಎ ಬಿ ಸಿ ಸರಿ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ವಾಸಿಗಳ ಶೇಕಡ ಪ್ರಮಾಣ ಎಷ್ಟು? ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ವಾಸಿಗಳ ಶೇಕಡ ಪ್ರಮಾಣ ಎಷ್ಟು? ಆಪ್ಷನ್ ಎ ಶೇಕಡ 60.84ರಷ್ಟು, ಆಪ್ಷನ್ 2 ಶೇಕಡ 62ರಷ್ಟು, ಆಪ್ಷನ್ 3 ಶೇಕಡ 65ರಷ್ಟು, ಆಪ್ಷನ್ 4 ಶೇಕಡ 68.84ರಷ್ಟು. ನೋಡಿ, 2011ರ ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ವಾಸಿಗಳ ಶೇಕಡ ಪ್ರಮಾಣ ಎಷ್ಟು? ಆಪ್ಷನ್ 1 ಶೇಕಡ 60.84ರಷ್ಟು, ಆಪ್ಷನ್ 2 ಶೇಕಡ 62ರಷ್ಟು, ಆಪ್ಷನ್ 3 ಶೇಕಡ 65ರಷ್ಟು, ಆಪ್ಷನ್ 4 ಶೇಕಡ 68.84ರಷ್ಟು. ನೆಕ್ಸ್ಟ್ 35ನೇ ಪ್ರಶ್ನೆ. ಪುರ ಯೋಜನೆಯ ರೂವಾರಿ ಯಾರು? PURA ಪುರ ಯೋಜನೆಯ ರೂವಾರಿ ಯಾರು? ಆಪ್ಷನ್ 1 ಡಾಕ್ಟರ್ ಮನಮೋಹನ್ ಸಿಂಗ್, ಆಪ್ಷನ್ 2 ಡಾಕ್ಟರ್ APJ ಅಬ್ದುಲ್ ಕಲಾಂ, ಆಪ್ಷನ್ 3 ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ 4 ಜವಾಹರ್ಲಾಲ್ ನೆಹರು. ನೋಡಿ, ಪುರ ಯೋಜನೆಯ ರೂವಾರಿ ಯಾರು? ಆಪ್ಷನ್ 1 ಡಾಕ್ಟರ್ ಮನಮೋಹನ್ ಸಿಂಗ್, ಎರಡನೇ ಆಪ್ಷನ್ ಡಾಕ್ಟರ್ APJ ಅಬ್ದುಲ್ ಕಲಾಂ, ಮೂರನೇದು ಸರ್ ಎಂ ವಿಶ್ವೇಶ್ವರಯ್ಯ, ನಾಲ್ಕನೇ ಆಪ್ಷನ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ 36ನೇ ಪ್ರಶ್ನೆ. ಭಾರತದ ಆರ್ಥಿಕ ವರ್ಷದ ಅವಧಿ ಯಾವಾಗ? ಭಾರತದ ಆರ್ಥಿಕ ವರ್ಷದ ಅವಧಿ. ಆಪ್ಷನ್ 1 ಜನವರಿ 1ರಿಂದ ಡಿಸೆಂಬರ್ 31, ಆಪ್ಷನ್ 1 ಜನವರಿ 1ರಿಂದ ಡಿಸೆಂಬರ್ 31, ಆಪ್ಷನ್ 2 ಜೂನ್ 1ರಿಂದ ಮೇ 31, ಆಪ್ಷನ್ 2 ಜೂನ್ 1ರಿಂದ ಮೇ 31, ಆಪ್ಷನ್ 3 ಮಾರ್ಚ್ 1ರಿಂದ ಫೆಬ್ರವರಿ 28, ಆಪ್ಷನ್ 3 ಮಾರ್ಚ್ 1ರಿಂದ ಫೆಬ್ರವರಿ 28, ಆಪ್ಷನ್ 4 ಏಪ್ರಿಲ್ 1ರಿಂದ ಮಾರ್ಚ್ 31, ಆಪ್ಷನ್ 4 ಏಪ್ರಿಲ್ 1ರಿಂದ ಮಾರ್ಚ್ 31. ನೆಕ್ಸ್ಟ್ 37ನೇ ಪ್ರಶ್ನೆ. ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಆಪ್ಷನ್ 1 ಬಂದ್ಬಿಟ್ಟು ಆಗಸ್ಟ್ ಕಾಮ್ಟೆ, ಆಪ್ಷನ್ 1 ಆಗಸ್ಟ್ ಕಾಮ್ಟೆ, ಆಪ್ಷನ್ 2 ಮೆಕೈವರ್ ಮತ್ತು ಪೇಜ್, ಆಪ್ಷನ್ 2 ಮೆಕೈವರ್ ಮತ್ತು ಪೇಜ್, ಆಪ್ಷನ್ 3 ಮ್ಯಾಕ್ಸ್ ವೆಬರ್, ಆಪ್ಷನ್ 3 ಮ್ಯಾಕ್ಸ್ ವೆಬರ್, ಆಪ್ಷನ್ 4 ಅರ್ಬರ್ಟ್ ಸ್ಪೆನ್ಸರ್, ಆಪ್ಷನ್ 4 ಅರ್ಬರ್ಟ್ ಸ್ಪೆನ್ಸರ್. ನೆಕ್ಸ್ಟ್ 38ನೇ ಪ್ರಶ್ನೆ. ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪ ಯಾವುದು? ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪ ಯಾವುದು? ಆಪ್ಷನ್ 1 ಬಂದ್ಬಿಟ್ಟು ಲ್ಯಾಪಿಸ್, ಆಪ್ಷನ್ 2 ಲೋಯಸ್, ಆಪ್ಷನ್ 3 ಗಿರಿಶೃಂಗ, ಆಪ್ಷನ್ 4 ಶಿಲಾ ಪ್ರಪಾತ. ನೋಡಿ, ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪ ಯಾವುದು? ಆಪ್ಷನ್ 1 ಲ್ಯಾಪಿಸ್, ಆಪ್ಷನ್ 2 ಲೋಯಸ್, ಆಪ್ಷನ್ 3 ಗಿರಿಶೃಂಗ, ಆಪ್ಷನ್ 4 ಶಿಲಾ ಪ್ರಪಾತ. ನೆಕ್ಸ್ಟ್ 39ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಆಪ್ಷನ್ 1 ವುಡ್ರೋ ವಿಲ್ಸನ್, ಆಪ್ಷನ್ 2 ಫಿಫ್ನರ್, ಆಪ್ಷನ್ 3 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ 4 ಲೂಥರ್ ಗುಲಿಕ್. ನೋಡ್ರಿ, ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ 1812ರಲ್ಲಿ ಬಳಸಿದವರು ಯಾರು? ಆಪ್ಷನ್ 1 ವುಡ್ರೋ ವಿಲ್ಸನ್, ಆಪ್ಷನ್ 2 ಫಿಫ್ನರ್, ಆಪ್ಷನ್ 3 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ 4 ಲೂಥರ್ ಗುಲಿಕ್. ನೆಕ್ಸ್ಟ್ 40ನೇ ಪ್ರಶ್ನೆ. ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಎಂಬ ಕಾಲೇಜನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು? ನೋಡಿ, 40ನೇ ಪ್ರಶ್ನೆ. ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು? ಆಪ್ಷನ್ 1 ವಾರನ್ ಹೇಸ್ಟಿಂಗ್, ಆಪ್ಷನ್ 2 ಲಾರ್ಡ್ ಕಾರ್ನವಾಲಿಸ್, ಆಪ್ಷನ್ 3 ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಪ್ಷನ್ 4 ಜೇಮ್ಸ್ ಥಾಮ್ಸನ್. ನೋಡಿ, ಆಪ್ಷನ್ 1 ವಾರನ್ ಹೇಸ್ಟಿಂಗ್, ಆಪ್ಷನ್ 2 ಲಾರ್ಡ್ ಕಾರ್ನವಾಲಿಸ್, ಆಪ್ಷನ್ 3 ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಪ್ಷನ್ 4 ಜೇಮ್ಸ್ ಥಾಮ್ಸನ್. ನೆಕ್ಸ್ಟ್ 41ನೇ ಪ್ರಶ್ನೆ. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದವರು ಯಾರು? ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದವರು ಯಾರು? ಆಪ್ಷನ್ 1 ಮಹಾತ್ಮ ಗಾಂಧೀಜಿ,
ಆಪ್ಷನ್ 2 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ 3 ಜವಾಹರ್ಲಾಲ್ ನೆಹರು, ಆಪ್ಷನ್ 4 ಸಿ ಆರ್ ದಾಸ್. ನೆಕ್ಸ್ಟ್ 42ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ದ ಕೇಂದ್ರ ಕಚೇರಿ ಎಲ್ಲಿದೆ? ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ 1 ರೋಮ್, ಆಪ್ಷನ್ 2 ಜಿನೇವಾ, ಆಪ್ಷನ್ 3 ಪ್ಯಾರಿಸ್, ಆಪ್ಷನ್ 4 ವಾಷಿಂಗ್ಟನ್. ಆಪ್ಷನ್ 1 ರೋಮ್, ಆಪ್ಷನ್ 2 ಜಿನೇವಾ, ಆಪ್ಷನ್ 3 ಪ್ಯಾರಿಸ್, ಆಪ್ಷನ್ 4 ವಾಷಿಂಗ್ಟನ್. ನೆಕ್ಸ್ಟ್ 43ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಆಪ್ಷನ್ 1 ಸುಂದರ್ಲಾಲ್ ಬಹುಗುಣ, ಆಪ್ಷನ್ 2 ಚಂಡಿ ಪ್ರಸಾದ್, ಆಪ್ಷನ್ 3 ಮೇಧಾ ಪಾಟ್ಕರ್, ಆಪ್ಷನ್ 4 ಶಿವರಾಮ ಕಾರಂತರು. ನೋಡಿ, ಆಪ್ಷನ್ 1 ಸುಂದರ್ಲಾಲ್ ಬಹುಗುಣ, ಆಪ್ಷನ್ 2 ಚಂಡಿ ಪ್ರಸಾದ್, ಆಪ್ಷನ್ 3 ಮೇಧಾ ಪಾಟ್ಕರ್, ಆಪ್ಷನ್ 4 ಶಿವರಾಮ್ ಕಾರಂತರು. ನೆಕ್ಸ್ಟ್ 44ನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಆಪ್ಷನ್ 1 ಮದ್ರಾಸ್ ಒಪ್ಪಂದ, ಆಪ್ಷನ್ 2 ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ 3 ಮಂಗಳೂರು ಒಪ್ಪಂದ, ಆಪ್ಷನ್ 4 ಪಾಂಡಿಚೇರಿ ಒಪ್ಪಂದ. ನೆಕ್ಸ್ಟ್ 45ನೇ ಪ್ರಶ್ನೆ, ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನ ಬರೆದವರು ಯಾರು? ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನ ಬರೆದವರು ಯಾರು? ಆಪ್ಷನ್ 1 ಎರಡನೇ ಇಬ್ರಾಹಿಂ ಆದಿಲ್ ಶಾ, ಆಪ್ಷನ್ 2 ಮೊಹಮ್ಮದ್ ಆದಿಲ್ ಶಾ, ಆಪ್ಷನ್ 3 ಔರಂಗಜೇಬ್, ಆಪ್ಷನ್ 4 ಮೊಹಮ್ಮದ್ ಗವಾನ. ನೋಡಿ, ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ 1 ಎರಡನೇ ಇಬ್ರಾಹಿಂ ಆದಿಲ್ ಶಾ, ಆಪ್ಷನ್ 2 ಮೊಹಮ್ಮದ್ ಆದಿಲ್ ಶಾ, ಆಪ್ಷನ್ 3 ಔರಂಗಜೇಬ್, ಆಪ್ಷನ್ 4 ಮೊಹಮ್ಮದ್ ಗವಾನ. ನೆಕ್ಸ್ಟ್, ವಿದ್ಯಾರ್ಥಿಯು ತುಘಲಕ್ನ ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನ ಕೊಡುವುದು ಈ ಉದ್ದೇಶದ ಅಡಿಯಲ್ಲಿ ಬರುತ್ತದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ತುಘಲಕ್ನ ರಾಜಧಾನಿ ಬದಲಾವಣೆ ಮಾಡಲಿಕ್ಕೆ ಕಾರಣಗಳನ್ನ ಕೊಡ್ತಾನೆ, ಅದಕ್ಕೆ ಯಾವ ಉದ್ದೇಶದ ಅಡಿಯಲ್ಲಿ ಬರುತ್ತದೆ? ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ. ಆಪ್ಷನ್ 1 ಜ್ಞಾನ, ಆಪ್ಷನ್ 2 ತಿಳುವಳಿಕೆ, ಆಪ್ಷನ್ 3 ವಿಮರ್ಶಾತ್ಮಕ ಚಿಂತನೆ, ಆಪ್ಷನ್ 4 ಕೌಶಲ. ನೆಕ್ಸ್ಟ್ 47ನೇ ಪ್ರಶ್ನೆ, ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ ಯಾವುದು? ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ. ಆಪ್ಷನ್ 1 ಕೋಷ್ಟಕದ ಪಟ, ಆಪ್ಷನ್ 2 ಕಾಲಾನುಕ್ರಮ ಪಟ, ಆಪ್ಷನ್ 3 ಅರಿವು ಪಟ, ಆಪ್ಷನ್ 4 ವಿಷಯ ಪಟ. ನೆಕ್ಸ್ಟ್ 48ನೇ ಪ್ರಶ್ನೆ, ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ ಯಾವುದು? ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ. ಆಪ್ಷನ್ 1 ಮೂಲಭೂತ ಸಂಶೋಧನೆ, ಆಪ್ಷನ್ 2 ಅನ್ವಯಿಕ ಸಂಶೋಧನೆ, ಆಪ್ಷನ್ 3 ಕ್ರಿಯಾ ಸಂಶೋಧನೆ, ಆಪ್ಷನ್ 4 ತುಲನಾತ್ಮಕ ಸಂಶೋಧನೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ. ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಮುಖ್ಯ ಉದ್ದೇಶ ಏನು? ಆಪ್ಷನ್ 1 ಸಮಯ ನಿರ್ವಹಣೆ ಪಾಲನೆ, ಆಪ್ಷನ್ 2 ಸಮುದಾಯದ ಸಮೀಕ್ಷೆ, ಆಪ್ಷನ್ 3 ಸಮುದಾಯ ಸೇವಾ ಶಿಬಿರಗಳು, ಆಪ್ಷನ್ 4 ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ನೋಡಿ, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಸಮಯ ನಿರ್ವಹಣೆಯ ಪಾಲನೆ, ಸಮುದಾಯದ ಸಮೀಕ್ಷೆ, ನೆಕ್ಸ್ಟ್ ಸಮುದಾಯದ ಸೇವಾ ಶಿಬಿರಗಳು, 4 ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ನೆಕ್ಸ್ಟ್ 50ನೇ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಎಂದರೆ? ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಎಂದರೆ ಆಪ್ಷನ್ 1 ಪಠ್ಯಪುಸ್ತಕ, ಆಪ್ಷನ್ 2 ಕಪ್ಪು ಹಲಗೆ, ಆಪ್ಷನ್ 3 ಭೂಪಟಗಳು, ಆಪ್ಷನ್ 4 ಚಿತ್ರಪಟಗಳು. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯ ಆಯಿತು. ಈಗ ನಾವು 3 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರಿಸಿ. ಇಲ್ಲಿ 20 ಪ್ರಶ್ನೆಗಳು ಇರುತ್ತೆ, ಅದು 3 ಅಂಕದ ಪ್ರಶ್ನೆಗಳು 60 ಅಂಕಗಳಾಗುತ್ತೆ. ಮೊದಲನೇ ಪ್ರಶ್ನೆ, ಭಾರತದ ಪೌರತ್ವ ಪಡೆಯುವ ವಿಧಾನಗಳನ್ನು ವಿವರಿಸಿ. ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆ, ಭಾರತದ ಪೌರತ್ವ ಪಡೆಯುವ ವಿಧಾನಗಳನ್ನು ವಿವರಿಸಿ. ಎರಡನೇ ಪ್ರಶ್ನೆ, ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ. ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ. ನೆಕ್ಸ್ಟ್ 3ನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ನಳಂದ ವಿಶ್ವವಿದ್ಯಾಲಯದ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ತಿಳಿಸಿ. ನೆಕ್ಸ್ಟ್ ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ತಿಳಿಸಿ. 5ನೇ ಪ್ರಶ್ನೆ, ಆಧುನಿಕ ಮೈಸೂರಿನ ಶಿಲ್ಪಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯರವರ ಪಾತ್ರವನ್ನು ತಿಳಿಸಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಆಧುನಿಕ ಮೈಸೂರಿನ ಶಿಲ್ಪಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯರವರ ಪಾತ್ರವನ್ನು ತಿಳಿಸಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಇತಿಹಾಸ ರಚನೆಗೆ ದೇಶೀಯ ಸಾಹಿತ್ಯದ ಪಾತ್ರವನ್ನು ತಿಳಿಸಿ. ಇತಿಹಾಸ ರಚನೆಗೆ ದೇಶೀಯ ಸಾಹಿತ್ಯದ ಪಾತ್ರವನ್ನು ತಿಳಿಸಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಸಾರ್ಕ್ SAARC ಸಾರ್ಕ್ನ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ನಗರ ಯೋಜನೆ ಕುರಿತು ಬರೆಯಿರಿ. 9ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನ ತಿಳಿಸಿ. 10ನೇ ಪ್ರಶ್ನೆ, ಅಕ್ಷಾಂಶಗಳೆಂದರೇನು ಮತ್ತೆ ಪ್ರಮುಖ ಅಕ್ಷಾಂಶಗಳನ್ನು
ತಿಳಿಸಿ. 11ನೇ ಪ್ರಶ್ನೆ ಪ್ರಜಾಪ್ರಭುತ್ವದ ಅರ್ಥ ಮತ್ತು ಮಹತ್ವವನ್ನು ತಿಳಿಸಿ. ಪ್ರಜಾಪ್ರಭುತ್ವದ ಅರ್ಥ ಮತ್ತು ಮಹತ್ವವನ್ನು ತಿಳಿಸಿ. ನೆಕ್ಸ್ಟ್ 12ನೇ ಪ್ರಶ್ನೆ 1857ರ ದಂಗೆಯ ಪರಿಣಾಮಗಳನ್ನು ತಿಳಿಸಿ. 1857ರ ದಂಗೆಯನ್ನು ಪರಿಣಾಮ ತಿಳಿಸಿ. ನೆಕ್ಸ್ಟ್ 13ನೇ ಪ್ರಶ್ನೆ ಲೋಕಸಭೆಯ ಸದಸ್ಯರ ಅರ್ಹತೆಗಳನ್ನು ತಿಳಿಸಿ. ಲೋಕಸಭೆಯ ಸದಸ್ಯರ ಅರ್ಹತೆಗಳನ್ನು ತಿಳಿಸಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಅಲ್ಲಿಗೆ ಪಾಸ್ ಮಾಡಿ ನೀವು ಒಂದೊಂದು ಪ್ರಶ್ನೆಗೆ ಉತ್ತರ ಬರೆದ ನಂತರ ನೀವು ಹಾಗೆ ಮುಂದಕ್ಕೆ ಹೋಗ್ಬೋದು. ದಯವಿಟ್ಟು ನಮ್ಮ ವಾಚ್ ಅವರ್ಸ್ ಜಾಸ್ತಿ ಆಗಲಿಕ್ಕೂ ಕೂಡ ತಾವು ಸಹಕಾರ ನೀಡುವಿರಿ ಅಂತೇಳಿ ನಾವು ಭಾವಿಸ್ತಾ ಹೋಗ್ತೀವಿ. ನೆಕ್ಸ್ಟ್ 14ನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ತಿಳಿಸಿ. 14ನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ತಿಳಿಸಿ. 15ನೇ ಪ್ರಶ್ನೆ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಕುರಿತು ಬರೆಯಿರಿ. ವಿಶ್ವಸಂಸ್ಥೆಯ ಉದ್ದೇಶಗಳ ಕುರಿತು ಬರೆಯಿರಿ. ನೆಕ್ಸ್ಟ್ 16ನೇ ಪ್ರಶ್ನೆ ಮಹಮ್ಮದ್ ಗವಾನನ ಸಾಧನೆಗಳನ್ನು ತಿಳಿಸಿ. 16ನೇ ಪ್ರಶ್ನೆ ಮಹಮ್ಮದ್ ಗವಾನನ ಸಾಧನೆಗಳನ್ನು ತಿಳಿಸಿ. 17ನೇ ಪ್ರಶ್ನೆ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ. ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ. ನೆಕ್ಸ್ಟ್ 18 ಹಸಿರು ಕ್ರಾಂತಿಯ ಕುರಿತು ಟಿಪ್ಪಣಿ ಬರೆಯಿರಿ. 18ನೇ ಪ್ರಶ್ನೆ ಹಸಿರು ಕ್ರಾಂತಿಯ ಕುರಿತು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ 19ನೇ ಪ್ರಶ್ನೆ ಬ್ಯಾಂಕ್ ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳನ್ನು ತಿಳಿಸಿ. ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳನ್ನು ತಿಳಿಸಿ. ನೆಕ್ಸ್ಟ್ ಪಿರಮಿಡ್ಗಳ ಕುರಿತು ಟಿಪ್ಪಣಿ ಬರೆಯಿರಿ. 20ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ನೆಕ್ಸ್ಟ್ ಬಂದ್ಬಿಟ್ಟು 4 ಅಂಕದ ಪ್ರಶ್ನೆಗಳು. ಸ್ವಲ್ಪ ಲೈವ್ ಬರಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಟೆಕ್ನಿಕಲಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಮತ್ತೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ನೆಕ್ಸ್ಟ್ 4 ಅಂಕದ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಕುರಿತು ಬರೆಯಿರಿ. ಸಹಾಯಕ ಸೈನ್ಯ ಪದ್ಧತಿಯ ಕುರಿತು ಬರೆಯಿರಿ. 2ನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ. 3ನೇ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. 3ನೇ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. 4ನೇ ಪ್ರಶ್ನೆ RBIನ ಕಾರ್ಯಗಳನ್ನು ವಿವರಿಸಿ. RBIನ ಕಾರ್ಯಗಳನ್ನು ವಿವರಿಸಿ. 5ನೇ ಪ್ರಶ್ನೆ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ. ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ. ನೆಕ್ಸ್ಟ್ 6ನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. 6ನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ತಿಳಿಸಿ. ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ತಿಳಿಸಿ. 9ನೇ ಪ್ರಶ್ನೆ ಜ್ವಾಲಾಮುಖಿ ಎಂದರೇನು, ಜ್ವಾಲಾಮುಖಿಯ ವಿಧಗಳನ್ನು ವಿವರಿಸಿ. ಜ್ವಾಲಾಮುಖಿ ಎಂದರೇನು, ಜ್ವಾಲಾಮುಖಿಯ ವಿಧಗಳನ್ನು ವಿವರಿಸಿ. 10ನೇ ಪ್ರಶ್ನೆ ಹಾಗೂ ಇಂದಿನ ಈ ಟೆಸ್ಟ್ನ ಕೊನೆಯ ಪರೀಕ್ಷೆ ಪ್ರಶ್ನೆ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಈ ಹೇಳಿಕೆಯನ್ನ ಬಸವಣ್ಣನವರ ಸುಧಾರಣೆಗಳೊಂದಿಗೆ ಸಮರ್ಥಿಸಿ. ನೋಡಿ, ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಈ ಒಂದು ಹೇಳಿಕೆಯನ್ನ ಬಸವಣ್ಣನವರ ಸುಧಾರಣೆಗಳೊಂದಿಗೆ ಸಮರ್ಥಿಸಿ ಅನ್ನೋದು ಕೊನೆಯ ಪ್ರಶ್ನೆ. ಈಗ ನಾವು ಜಸ್ಟ್ ಒಂದೆರಡು ಸೂಚನೆಗಳನ್ನ ನೋಡೋದಾದ್ರೆ ವಿವರಣಾತ್ಮಕ ಉತ್ತರಗಳನ್ನು ನೀವು ಈ ಕೆಳಗೆ ನೀಡಿರೋ ವಾಟ್ಸಪ್ ನಂಬರ್ಗೆ PDF ಮಾಡಿ ಆಗ್ಬೋದು. ಈ ನಂಬರ್ಗೆ ಯಾವುದೇ ರೀತಿ ಅನಾವಶ್ಯಕ ಕರೆಗಳನ್ನು ಮಾಡಬೇಡಿ, ಯಾಕಂದರೆ ನಾವು ಸರ್ವೆ ಕೆಲಸದಲ್ಲಿ ಇರೋದ್ರಿಂದ ನಿಮಗೆ ರೆಸ್ಪಾನ್ಸ್ ಕೊಡಲಿಕ್ಕೆ ಆಗಲ್ಲ. ಇದು 8123770811 ಅನ್ನೋದು ಈ ವಾಟ್ಸಪ್ ಸಂಖ್ಯೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಆದಷ್ಟು ಬೇಗನೆ ವಿಶ್ಲೇಷಣೆ ಮಾಡಲಾಗುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಯಾರು ಕೂಡ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ತಾ ಇಂದಿಗೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.